ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಬಾಬಾರವರ ಆಶೀರ್ವಾದ ಹಾಗೆ ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದ, ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿದೆ. ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಹಾಗಾದರೆ ಇವತ್ತಿನ ರೀಡಿಂಗಲ್ಲಿ ನಿಮಗೆ ಬಾಬಾರವರಿಂದ, ನೀವು ನಂಬಿದ ದೈವಶಕ್ತಿಗಳಿಂದ ಯಾವ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ, ಬಾಬಾರವರನ್ನ ಹಾಗೆ ನೀವು ನಂಬಿದ ದೈವಶಕ್ತಿಗಳನ್ನು ಸ್ಮರಣೆ ಮಾಡ್ಕೊಳ್ತಾ ದೀರ್ಘವಾದ ಉಸಿರನ್ನು ಒಳಗೆ ನಿಧಾನವಾಗಿ ತಗೊಳ್ತಾ ಹಾಗೆ ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ನೀವು ಆ ದೇವರ ಶಕ್ತಿಗೆ ಕನೆಕ್ಟ್ ಆಗಿ, ಹಾಗಾದರೆ ಈ ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿ ಇರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ, ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ನಿಮ್ಮನ್ನು ಕೆಲವು ವಿಚಾರಗಳಲ್ಲಿ ಹೀಲ್ ಮಾಡುತ್ತೆ, ಕೆಲವು ವಿಚಾರಗಳಲ್ಲಿ ಉತ್ತಮವಾದ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಪ್ರೇರಣೆ ಕೂಡ ನೀಡುತ್ತೆ. ಕೆಲವು ಸಂದೇಹ ಗೊಂದಲಗಳಿಂದ ನೀವು ಮುಕ್ತರಾಗ್ತೀರಾ. ಹಾಗಾದರೆ ಮೊದಲನೆಯದಾಗಿ, ನಿಮ್ಮ ಜೀವನದಲ್ಲಿ ಪ್ರೀತಿ ಆದಷ್ಟು ಬೇಗನೆ ಬರಲಿದೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿದ್ದ ಕೆಲವು ಸಮಸ್ಯೆಗಳು ದೂರವಾಗ್ತವೆ. ನೀವು ನಂಬಿದ ಗುರುವು, ಶಕ್ತಿ ನಿಮ್ಮ ಸುತ್ತ ಇರುವ ಒಂದಿಷ್ಟು ಸಮಸ್ಯೆಗಳನ್ನು, ಗೊಂದಲಗಳನ್ನು ದೂರ ಮಾಡಿ ನಿಮ್ಮ ಸುತ್ತ ಇರುವ ಅವರ ಅಂದರೆ ಒಂದು ಪ್ರಭಾಮಂಡಲದ ಶಕ್ತಿಯನ್ನು ಇಮ್ಮಡಿಗೊಳಿಸಿದ್ದಾರೆ. ಅಂದರೆ ಸುರಕ್ಷಿತವಾಗಿಟ್ಟಿದ್ದಾರೆ ನಿಮ್ಮನ್ನು ಕೆಲವು ವಿಚಾರಗಳಲ್ಲಿ. ಇದರಿಂದ ಸರಿಯಾದ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಾ, ಸರಿಯಾದ ಉದ್ದೇಶಗಳೊಂದಿಗೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ. ಹಾಗಾಗಿ ಇಲ್ಲಿ ನಿಮಗೆ ಸಡನ್ ಆಗಿ ಲಕ್ ಬದಲಾವಣೆ ಆಗ್ತಾ ಇದೆ. ಮದುವೆಯ ಪ್ರಸ್ತಾಪ ಬರ್ಬೋದು, ಇಲ್ಲವೇ ಮನೆಯ ಪ್ರವೇಶ ನಿಮ್ಮ ಜೀವನದಲ್ಲಿ ಹೊಸ ಅನುಭವ, ನೆಮ್ಮದಿಯ ಫೀಲ್ ಮಾಡಿಸ್ತಾ ಇದೆ. ಹಾಗೆ ಕೆಲವು ಸಂಬಂಧಗಳು ಸುಧಾರಿಸ್ತವೆ. ನಿಮಗೆ ಕೆಲವು ಬಾರಿ ಒಂಟಿತನದ ಫೀಲ್ ಆಗ್ತಾ ಇದ್ರೂ ಕೂಡ ಆ ಅನುಭವದಲ್ಲಿ ಹಿತ ಇದೆ. ಏನೋ ಒಂದು ಪಾಠವನ್ನು ಕಲಿತಾ ಇದ್ದೀರಾ, ಅಲ್ಲಿ ಏನೋ ಒಂದು ಆಧ್ಯಾತ್ಮಿಕ ಒಂದು ವಿಚಾರ ನಿಮಗೆ ಕನೆಕ್ಟ್ ಆಗ್ತದೆ. ಒಟ್ಟಾರೆಯಾಗಿ ನಿಮ್ಗೆ ಅನ್ನಿಸ್ತಾ ಇದೆ, ಈ ಒಂಟಿತನವು ನನಗೆಲ್ಲೋ ಒಂದು ರೀತಿಲಿ ಒಳ್ಳೆಯದೇ ಮಾಡಿದೆ ಅನ್ನೋ ರೀತಿಲಿ ಫೀಲ್ ಕೂಡ ಮಾಡ್ತಾ ಇದ್ದೀರಾ. ಅಂದರೆ ಈಗ ನೀವು ನಿಮ್ಮನ್ನು ಗೌರವಿಸ್ತಾ ಇದ್ದೀರಾ, ಪ್ರೀತಿಸ್ತಾ ಇದ್ದೀರಾ, ನಿಮ್ಮ ಮಾತನ್ನು ನೀವು ಕೇಳ್ತಾ ಇದ್ದೀರಾ, ನಿಮ್ಮ ನಿರ್ಧಾರಗಳಲ್ಲಿ ನಿಮಗೆ ಈಗ ಸ್ಪಷ್ಟತೆ ಇದೆ. ಹಾಗಾಗಿ ಬೆಲೆ ನಿಮಗೆ ಸಿಗ್ತಾ ಇದೆ. ಯಾರು ನಿಮಗೆ ಬೆಲೆ ಕೊಡ್ತಾ ಇಲ್ಲ ಅಂತೇಳಿ ಅಂದ್ಕೊಂಡಿದ್ರು, ಅವರು ನಿಮ್ಮ ಮೌನವನ್ನು, ಈ ಗಾಂಭೀರ್ಯದ ಒಂದು ಹೊಸ ಬದಲಾವಣೆಯನ್ನು ಕಂಡು ಎಲ್ಲೋ ಒಂದು ರೀತಿಲಿ ಬೆರಗಾಗಿದ್ದಾರೆ. ನಿಮ್ಮನ್ನು ನೋಡಿದರೆ ಬೆಲೆ ಕೊಟ್ಟು ಮಾತಾಡಬೇಕು ಅನ್ನೋ ರೀತಿಲಿ ವರ್ತನೆ ಈಗ ತೋರಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮ್ಮ ಒಂದು ಉದ್ದೇಶದ ಬದಲಾವಣೆ ನಿಮ್ಮ ಸುತ್ತ ಇರುವವರ ಎನರ್ಜಿಯನ್ನು ಬದಲಾಯಿಸಿದೆ. ಹಾಗಾಗಿ ಕೆಲವು ಜನರು, ಕೆಲವು ಸಂಬಂಧಗಳು ನಿಮಗೆ ಬೆಲೆ ಕೊಡೋದನ್ನು ಅರ್ತಿದ್ದಾರೆ, ಕೊಡ್ತಾನೂ ಇದ್ದಾರೆ. ಹಾಗೆ ಕೆಲವೊಂದು ವಿಚಾರದಲ್ಲಿ ಹೋಪ್ ಸಿಗ್ತಾ ಇದೆ ನಿಮಗೆ, ಅದು ನಿಮಗೆ ಮುಂದಿನ ದಾರಿಯನ್ನು ಸ್ಪಷ್ಟಗೊಳಿಸ್ತಾ ಇದೆ. ಹಾಗೆ ಕೆಲವು ನಿರ್ಧಾರಗಳನ್ನು ನೀವು ಸರಿಯಾದ ಸಮಯಕ್ಕೆ ತಗೊಳ್ತಾ ಇದ್ದೀರಾ. ಆ ಒಂದು ನಿರ್ಧಾರ ತುಂಬ ಆತ್ಮವಿಶ್ವಾಸದಿಂದ ಕೂಡಿದೆ. ಹಾಗಾಗಿ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಆದಷ್ಟು ಬೇಗನೆ ಪಡ್ಕೊಳ್ತೀರಾ, ಅಂದರೆ ನಿಭಾಯಿಸ್ತೀರಾ. ಅದು ಕರ್ತವ್ಯ ಆಗಿರ್ಬೋದು, ಕೆಲವು ಕೆಲಸಗಳಲ್ಲಿ ಏನು ಪೆಂಡಿಂಗ್ ಇತ್ತಲ್ಲ ಅದನ್ನು ಮುಗಿಸ್ತೀರಾ. ಹಾಗೆ ಒಂದು ಒಳ್ಳೆಯ ಉದ್ದೇಶದಿಂದ ನೀವು ಯಾರಿಗೆ ಕನೆಕ್ಟ್ ಆಗಬೇಕು ಅಂತ ಇದ್ರಲ್ಲ, ಆ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತೀರಾ. ನಿಮ್ಮ ಸುತ್ತ ಒಂದು ಸೋಲ್ ಎನರ್ಜಿಗಳು ಕೂಡ ಕನೆಕ್ಟ್ ಆಗ್ತಾ ಇದ್ದಾವೆ. ಹಾಗಾಗಿ ಕೆಲವರ ಸಹಾಯ, ಕೆಲವರ ಮಾರ್ಗದರ್ಶನ ನಿಮಗೆ ಸಿಗ್ತಾ ಹೋಗುತ್ತೆ ಭರವಸೆಯ ರೂಪದಲ್ಲಿ. ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಹಾರ್ಟ್ ಚಕ್ರ ಸ್ವಲ್ಪ ಬ್ಲಾಕೇಜಲ್ಲಿದೆ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ. ಆ ಬ್ಲಾಕೇಜ್ಗಳನ್ನು ಹೇಗೆ ರಿಮೂವ್ ಮಾಡ್ಕೊಳ್ಳೋದನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಕೂಡ ಮೂಡಿದೆ. ಈ ಎನರ್ಜಿಯ ಪ್ರಕಾರ ಹಾರ್ಟ್ ಚಕ್ರ ಅಂದರೆ ಏನು ಅನ್ನೋ ರೀತಿಯಲ್ಲಿ. ಹಾಗಾದರೆ ಹಾರ್ಟ್ ಚಕ್ರ ನಿಮ್ಮ ಪ್ರೀತಿ, ಕ್ಷಮೆ, ಸಹಾನುಭೂತಿ, ಆತ್ಮಶಾಂತಿಗೆ ಸಂಬಂಧಿಸಿದೆ. ಇದು ಎದೆಯ ಮಧ್ಯಭಾಗದಲ್ಲಿ ಇರುತ್ತೆ. ಬ್ಲಾಕ್ ಆಗಿದ್ದರೆ ಕಾಣುವ ಲಕ್ಷಣಗಳು ಏನು ಅಂದರೆ, ಪ್ರೀತಿ ಕೊಡೋಕ್ಕೂ ಕಷ್ಟ ಆಗ್ತಾ ಇದೆ, ಹಾಗೆ ಆ ಪ್ರೀತಿಯನ್ನು ಸ್ವೀಕರಿಸೋಕ್ಕೂ ಕೂಡ ಕಷ್ಟ ಆಗ್ತದೆ. ಹಳೆಯ ನೋವು, ಮೋಸ, ಈ ಎಲ್ಲ ನೆನಪುಗಳು ನಿಮ್ಮನ್ನು ಪದೇ ಪದೇ ಕಾಡ್ತಾ ಇದ್ದೇವೆ. ಎಷ್ಟು ನೀವು ಅವುಗಳನ್ನು ದೂರ ತಳ್ಳಬೇಕು ಅಂದರೂ ನಕಾರಾತ್ಮಕ ಒಂದು ವಿಚಾರಗಳ ಜೊತೆಗೆ ಈ ಹಳೆಯ ನೋವು, ಮೋಸ ನಿಮ್ಮನ್ನು ಕಾಡ್ತಾ ಇದೆ. ಆ ವ್ಯಕ್ತಿಗಳು ಕೂಡ ಕೆಲವೊಂದು ಸಾರಿ ನಿಮ್ಮ ಎದುರಿಗೆ ಬಂದು ನಿಮ್ಮ ಆತ್ಮಶಾಂತಿ, ನೆಮ್ಮದಿಯನ್ನು ಕೆದಕ್ತಾ ಇದ್ದಾರೆ. ಈ ರೀತಿಯ ಫೀಲ್ ಆಗುತ್ತೆ. ಒಂಟಿತನ, ಭಾವನಾತ್ಮಕವಾದ ಒಂದು ಭಾರದ ಅನುಭವವನ್ನು ನೀವು ಹೊಂದುತ್ತೀರಾ. ಹೃದಯ ಭಾಗದಲ್ಲಿ ಭಾರ ಅಥವಾ ಚಳಿಯ ಅನುಭವ ಆಗ್ತದೆ ನಿಮಗೆ ಈ ಸಮಯದಲ್ಲಿ. ಅಂದರೆ ಬ್ಲಾಕ್ ಆಗಿದ್ದರೆ ಒಂದು ಹಾರ್ಟ್ ಚಕ್ರ, ಈ ರೀತಿಯ ಸೂಚನೆಗಳು ಕೆಲವರ ಎನರ್ಜಿಯ ಪ್ರಕಾರ ಕಾಣಿಸ್ತಾ ಇದ್ದಾವೆ. ಹಾಗಾದರೆ ನಿಮ್ಮ ಪ್ರಶ್ನೆ, ಹಾರ್ಟ್ ಚಕ್ರ ಬ್ಲಾಕೇಜ್ ರಿಮೂವ್ ಹೇಗೆ ಮಾಡಿಕೊಳ್ಳೋದು? ಕ್ಷಮೆಯೊಂದೇ ಇದಕ್ಕೆ ಅತಿ ಒಳ್ಳೆಯ ಮದ್ದು. ಅಂದರೆ ಕೆಲವು ಅಭ್ಯಾಸಗಳನ್ನು ನೀವು ಮಾಡ್ಕೊಳ್ಬೇಕು. ನಿಮ್ಮನ್ನು ನೋಯಿಸಿದವರನ್ನು ಕ್ಷಮಿಸಿ, ಅವರನ್ನು ಇಗ್ನೋರ್ ಮಾಡ್ತಿರೋ, ಅವ್ರ ಜೊತೆ ಮುಂದುವರಿತೀರೋ, ಆದರೆ ಅವರನ್ನು ಕ್ಷಮಿಸಬೇಕು. ಆ ಒಂದು ನೋವಿನ ಎನರ್ಜಿಯಿಂದ ನೀವು ಹೊರಗೆ ಬರಲೇಬೇಕು. ಧ್ಯಾನ ಮಾಡಿ, ಮೆಡಿಟೇಷನ್ನೇ ನಿಮಗೆ ಇದಕ್ಕೆ ತುಂಬ ಒಳ್ಳೆಯ ಮದ್ದು. ಕಣ್ಮುಚ್ಚಿ ಹೃದಯದಲ್ಲಿ ಹಸಿರು ಬೆಳಕು ವಿಸ್ತರಿಸ್ತಾ ಇದೆ ಅಂಥೇಳಿ ಕಲ್ಪನೆ ಮಾಡಿಕೊಂಡು ಒಂದು 5 ನಿಮಿಷಗಳ ಕಾಲ ನಿಮಗೆ ಇಷ್ಟವಾದ ಗುರುವಿನ ಜಪ ಹಾಗೆ ದೇವತೆಯ ಜಪವನ್ನು ಮಾಡ್ತಾ ಬನ್ನಿ. 108 ಬಾರಿ ಸಮಯ ಇದ್ದರೆ ಮಾಡಿ. ಖಂಡಿತ ಇದರಿಂದ ನಿಮ್ಮ ಹಾರ್ಟ್ ಚಕ್ರ ಶುದ್ಧವಾಗುತ್ತೆ.
ಕೃತಜ್ಞತೆಯನ್ನು ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಅಂದರೆ ನೀವು ಬರೀ ಮೋಸ ಆಗಿದ್ದು, ಇಲ್ಲ ಯಾರೋ ನೋವು ಕೊಟ್ಟಿದ್ದು, ಇಲ್ಲ ನಿಮಗೇನೋ ಸಿಗದಿದ್ದು, ಇಲ್ಲ ಯಾರೋ ಏನೋ ಅಂದರು ಅನ್ನೋ ವಿಚಾರವನ್ನು ಪದೇ ಪದೇ ನೆನಪು ಮಾಡ್ಕೊಳ್ತಾ ಇರೋದ್ರಿಂದ ನಿಮ್ಮ ಹಾರ್ಟ್ ಚಕ್ರ ಒಂದು ಬ್ಲಾಕೇಜ್ಗಳನ್ನು ಹೊಂದಿದೆ. ಇದರಿಂದ ನಿಮಗೆ ಆ ರೀತಿಯ ಒಂದು ಅನುಭವ ಆಗ್ತದೆ. ಕೆಲವೊಂದು ಸಾರಿ ನೋವು ಅನ್ನಿಸ್ತಾ ಇದೆ, ಎದೆಯಲ್ಲಿ ಭಾರ ಅನ್ನಿಸ್ತಾ ಇದೆ. ಹಾಗಾಗಿ ನೀವು ಆ ವಿಚಾರಗಳನ್ನು ಬಿಟ್ಬಿಟ್ಟು ನಿಮಗೇನು ಒಂದು ಒಳ್ಳೇದು ಸಿಕ್ಕಿದೆಯಲ್ಲ, ಇದರ ಹೊರತು ಕೂಡ ನಿಮಗೊಂದು ಒಳ್ಳೆಯದು ಅನ್ನೋದು ಸಿಕ್ಕಿದೆ ಅಲ್ವಾ. ಯಾರೋ ಒಬ್ಬ ವ್ಯಕ್ತಿ ಮೋಸ ಮಾಡಿದ್ದ, ಅವರು ಮೋಸ ಮಾಡಿದ ನಂತರ ಇನ್ನೊಬ್ಬ ವ್ಯಕ್ತಿ ನಿಮಗೆ ಕನೆಕ್ಟ್ ಆಗಿ ನಿಮಗೆ ಒಳ್ಳೆಯದನ್ನು ಕೊಟ್ಟಿದ್ದಾರೆ, ಸ್ಪಂದಿಸಿದ್ದಾರೆ. ಹಾಗಾಗಿ ಆ ವಿಚಾರಗಳಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು, ಹಳೆಯದನ್ನು ಬಿಟ್ಬಿಡಬೇಕು. ನಿಮ್ಮ ಹಾರ್ಟ್ ಚಕ್ರ ಬ್ಯಾಲೆನ್ಸ್ ಆಗುತ್ತೆ, ಹಾಗೆ ಅದು ಜಾಗೃತವಾಗುತ್ತೆ. ಹಾಗಾಗಿ ಈ ವಿಚಾರಗಳಲ್ಲಿ ಅಂದರೆ ನಿಮಗೇನೋ ಒಂದು ಒಳ್ಳೆಯದು ಸಿಕ್ಕಿದೆಯಲ್ಲ, ಇವತ್ತು ನಿಮಗೇನೋ ಒಂದು ಖುಷಿಯಾಗಿದೆಯಲ್ಲ, ಆ ವಿಚಾರವನ್ನು ಬರೆದುಬಿಡಿ. ಅದನ್ನು ಒಂದು ಡಬ್ಬಿಯಲ್ಲಿ ಹಾಕಿಡ್ತಾ ಬನ್ನಿ. ಇವತ್ತು ಒಂದು ವಿಚಾರ ಸಂತೋಷ ಕೊಡ್ತಾ, ಸರಿ, ಅದನ್ನು ಬರೆದು ಒಂದು ಡಬ್ಬಿಯಲ್ಲಿ ಹಾಕಿ. ನಾಳೆ ಮತ್ತೊಂದು ವಿಚಾರ ಸಂತೋಷ ಕೊಡ್ತಾ, ಆ ವಿಚಾರವನ್ನು ಬರೆದು ಡಬ್ಬಿಯಲ್ಲಿ ಹಾಕಿ. ಅಂದರೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ನೀವು ಆ ಭಗವಂತನಿಗೆ, ನೀವು ನಂಬಿದ ಗುರುವಿಗೆ. ಬಾಬಾ, ನನ್ನ ಜೀವನದಲ್ಲಿ ಇವತ್ತಿನ ದಿನ ನನಗೆ ತುಂಬ ಸಂತೋಷವಾದ ಒಂದು ಅನುಭವ ಆಯಿತು, ಅದನ್ನು ಬರೀರಿ, ಅದನ್ನು ಕೃತಜ್ಞತೆಯನ್ನು ಸಲ್ಲಿಸಿ. ಆ ಬರೆಯೋದ್ರಲ್ಲೇ, ಆ ಚೀಟಿಯಲ್ಲೇ ನೀವು ಬರೀಬೇಕು, ಕೃತಜ್ಞತೆಗಳು ಬಾಬಾ, ಧನ್ಯವಾದಗಳು ಬಾಬಾ, ನಂಗೆ ತುಂಬ ಖುಷಿ ಆಯಿತು ಅನ್ನೋ ರೀತಿಯಲ್ಲಿ ಫೀಲ್ ಮಾಡಿ ಆ ಚೀಟಿಯನ್ನು ಒಂದು ಡಬ್ಬಿಯಲ್ಲಿ ಹಾಕಿಡ್ತಾ ಬನ್ನಿ. ಆ ಚೀಟಿ ಇರಲಿ, ಒಂದು ವರ್ಷಗಟ್ಟಲೆ ನೀವು ಎಷ್ಟು ಶೇಖರಣೆ ಮಾಡ್ತೀರೋ ಅಷ್ಟಿರಲಿ. ನಾನು ಇದ್ರ ಬಗ್ಗೆ ಕೂಡ ಒಂದು ಸಂಕ್ಷಿಪ್ತವಾಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಅವುಗಳನ್ನು ಇಡ್ತಾ ಬನ್ನಿ. ಯಾವಾಗಲಾದರೂ ಆ ಡಬ್ಬಿ ತುಂಬದಲ್ಲಿ ನಿಮ್ಗೆ ಅನಿಸುತ್ತೆ ಇಷ್ಟೊಂದು ನಾನು ಕೃತಜ್ಞತೆಯನ್ನು ಸಲ್ಲಿಸಿದ್ದೀನಿ, ನೀವು ದಿನನಿತ್ಯ ಕೃತಜ್ಞತೆಯನ್ನು ಸಲ್ಲಿಸ್ತಾ ಬಂದರೆ ಆ ಭಗವಂತನಿಗೆ, ಆ ಗುರುವಿಗೆ, ಈ ಬ್ರಹ್ಮಾಂಡಕ್ಕೆ, ನೀವು ಅಷ್ಟೇ ಆ ಒಂದು ಬ್ರಹ್ಮಾಂಡದ ಎನರ್ಜಿ, ಆ ಗುರುವಿನ ಅರಿವಿನ ಎನರ್ಜಿ ಆಗಿರ್ಬೋದು, ಹಾಗೆ ನೀವು ನಂಬಿದ ದೇವಶಕ್ತಿಗಳ ಎನರ್ಜಿ ಆಗಿರ್ಬೋದು, ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಆಭಾರಿ ಆಗ್ತದೆ. ಅಂದರೆ ನೀವು ಯಾವಾಗ ಕೃತಜ್ಞತೆಯನ್ನು ಸಲ್ಲಿಸ್ತೀರೋ ಅದು ತುಂಬ ಪ್ರಸನ್ನಗೊಳ್ಳುತ್ತೆ ಅಲ್ವಾ. ನೀವೊಂದು ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಯಾರೋ ನಿಮಗೆ ಬಂದು ಧನ್ಯವಾದಗಳನ್ನು ಹೇಳಿದಾಗ ನಿಮಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ, ಒಂದು ಒಳ್ಳೆಯ ಅನುಭವ ಆಗುತ್ತೆ. ಆ ಅನುಭವ ನಿಮಗೆ ದೇಹದಿಂದ ಮನಸ್ಸಿನ ಎಲ್ಲ ರೀತಿಯ ಒಂದು ರೀತಿಯಲ್ಲೇ ಆಗುತ್ತೆ. ಅಂದರೆ ಖಂಡಿತ ಅದೇ ರೀತಿ ನೀವೊಂದು ಕೃತಜ್ಞತೆಯನ್ನು ಸಲ್ಲಿಸಿದಾಗ ಆ ಭಗವಂತನಿಗೂ ಕೂಡ ಪ್ರಸನ್ನರಾಗುವ ರೀತಿಯಲ್ಲಿ ಅದು ಒಂದು ಎನರ್ಜಿಯನ್ನು ಕನ್ವರ್ಟ್ ಮಾಡಿಕೊಡುತ್ತೆ. ಹೀಗೆ ನೀವು ಮಾಡ್ತಾ ಮಾಡ್ತಾ ದಿನನಿತ್ಯ ಒಂದು ಕೃತಜ್ಞತೆಯನ್ನು ಆ ಒಂದು ಡಬ್ಬಿ ಒಳಗೆ ಬರೆದು ಹಾಕ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ನಾನು ಇವತ್ತು ಕಾರ್ ತೊಗೊಂಡಿದ್ದೀನಿ, ನನಗೆ ಅದರಿಂದ ತುಂಬ ಖುಷಿಯಾಯಿತು ಅಂಥೇಳಿ ನೀವೇನಾದರೂ ಬರೆದು ಹಾಕಿದ್ರಿ ಅಂದರೆ ಆ ಯೋಗ ಸಿಗುತ್ತೆ ನಿಮಗೆ. ನನಗೆ ಮದುವೆ ಆಗಿದೆ, ನಾನು ಆ ವ್ಯಕ್ತಿ ಜೊತೆ ತುಂಬ ಸಂತೋಷವಾಗಿದ್ದೀನಿ ಅನ್ನೋ ರೀತಿಲೂ ಬರೆದು ಹಾಕಿದರೆ, ನೀವಿಷ್ಟು ಒಂದು ಕೃತಜ್ಞತೆಯನ್ನು ಫೀಲ್ ಮಾಡಿ ಅದರಲ್ಲಿ ಬರೆದು ಹಾಕ್ತಾ ಇರ್ತೀರಲ್ಲ, ಆಗ ಇದು ನಡೆದಿದೆ ನಿಮ್ಮ ಜೀವನದಲ್ಲಿ ಅನ್ನೋ ರೀತಿಯಲ್ಲಿ ಅದು ಬ್ಲೆಸ್ ಮಾಡಿಬಿಡುತ್ತೆ ನಿಮಗೆ. ಈ ರೀತಿ ಕೂಡ ಆ ಎನರ್ಜಿ ಕನೆಕ್ಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಎನರ್ಜಿಗೆ ಎನರ್ಜಿ ಕನೆಕ್ಟ್ ಆಗೋದು ಅಷ್ಟೇ. ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಒಂದು ಅಭೂತಪೂರ್ಣವಾದ ಲಕ್ ಚೇಂಜಸನ್ನು ನೀವು ಕಾಣ್ತೀರಾ. ಈ ಎನರ್ಜಿ ಕನೆಕ್ಟ್ ಆಗಿ ಈ ಮೆಸೇಜ್ ನಿಮಗೆ ಸಿಗ್ತಾ ಇದೆ ಅಂದರೆ ಇಲ್ಲಿ ಬಾಬಾರವರ ಒಂದು ಉದ್ದೇಶ ಅದೇ ಆಗಿತ್ತು, ನಿಮಗೆ ಕನೆಕ್ಟ್ ಆಗಿದೆ ಎನರ್ಜಿ. ಯಾರಿಗೆಲ್ಲ ಮಾಡಬೇಕು ಅಂತೇಳಿ ಅನಿಸುತ್ತಾ ಖಂಡಿತವಾಗಿ ಮಾಡಿ. ಇದು ಮ್ಯಾನಿಫೆಸ್ಟೋ. ಸುಮ್ಮನೆ ಹಿಂದೆ ನಡೆದದ್ರ ಬಗ್ಗೆ ಆಗಿರ್ಬೋದು, ಇಲ್ಲ ಈಗ ವಾಸ್ತವವಾಗಿ ಕೆಲವು ನೋವುಗಳು ಸಿಗ್ತಾ ಇದ್ದಾವೆ, ಕೆಲವು ವಿಚಾರಗಳಲ್ಲಿ ಅಡೆತಡೆ ಆಗ್ತಾ ಇದೆ, ಇಲ್ಲ ಮುಂದಿನ ಭವಿಷ್ಯದ ಚಿಂತೆ, ಇವು ಯಾವುದನ್ನು ನೀವು ಮಾಡೋ ಅವಶ್ಯಕತೆ ಇಲ್ಲ. ಇವತ್ತಿನ ಕರ್ಮದ ಮೇಲೆ ನಿಗಾ ಇಡಿ. ಖಂಡಿತ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತೀರೋ ಅದು ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಜ್ಞಾನ ಇರಲಿ. ಕೆಲವರ ಎನರ್ಜಿಯ ಪ್ರಕಾರ ನೀವೀಗ ಗುರುವಿನ ಶರಣದಲ್ಲಿ ಹೋದ್ಮೇಲೆ ಆಧ್ಯಾತ್ಮಿಕ ಪರಿಣತಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಸತ್ಕಾರ್ಯ, ಸತ್ಸಂಗ, ದಯೆ, ಕರುಣೆ, ಪ್ರೇಮ, ಸೇವೆಯ ಮನೋಭಾವವನ್ನು ಹೊಂದಿದ ತಕ್ಷಣ ನಿಮ್ಮ ಜೀವನದಲ್ಲಿ ಹಳೆಯ ನೋವು ನಿಧಾನವಾಗಿ ಹೀಲಾಗ್ತಾ ಇದ್ದಾವೆ. ಅದು ಕರ್ಮದ ನೋವೇ ಆಗಿರ್ಬೋದು, ಇಲ್ಲವೇ ನೀವು ತಪ್ಪು ನಿರ್ಧಾರವನ್ನು ತಗೊಂಡ ನೋವೇ ಆಗಿರ್ಬೋದು, ಇಲ್ಲ ನೀವು ಏನು ತಪ್ಪೇ ಮಾಡಿಲ್ಲ ಆದರೂ ಕೂಡ ಒಂದು ನೋವು ಸಿಕ್ಕಿತ್ತು ಅಂದ್ರೆ ಅದು ಕೂಡ ಹೀಲ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತದೆ. ಹೃದಯ ಮುಚ್ಚಿಕೊಂಡಿದ್ದ ಬಾಗಿಲು ಮತ್ತೆ ತೆರೀತಾ ಇದೆ. ಹೊಸ ಪ್ರೀತಿ, ಶಾಂತಿ, ಸ್ವೀಕಾರ ಬರುವ ಸಮಯ ಇದಾಗಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಏನು ಕಳ್ಕೊಂಡಿದ್ರಲ್ಲ ಅದು ಮರುಪ್ರವೇಶ ಮಾಡ್ತಾ ಇದೆ. ನೀವು ಸಾಕಷ್ಟು ನೋವು ಅನುಭವಿಸಿದ್ದೀರಾ. ಈಗ ಹೀಲಿಂಗ್ ನಿಮ್ಮನ್ನು ಶುದ್ಧೀಕರಣಗೊಳಿಸ್ತಾ ಇದೆ. ಡಿಟ್ಯಾಚ್ಮೆಂಟ್ ಅಂದರೆ ಜನರಿಂದ ಅಥವಾ ಪರಿಸ್ಥಿತಿಯಿಂದ ದೂರ ಓಡುವುದು ಅಂತ ಅಲ್ಲ, ಅತಿಯಾದ ಅಂಟಿಕೆಯ ಸ್ವಭಾವ, ಎಮೋಷನಲ್ ಅಟ್ಯಾಚ್ಮೆಂಟನ್ನು ಬಿಡುವುದು. ನಿರೀಕ್ಷೆಯ ನಿಯಂತ್ರಣ ಅಂದರೆ ಯಾವುದೋ ಒಂದು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂದರೆ ಅದರ ಮೇಲೆ ಸ್ವಲ್ಪ ನಿಯಂತ್ರಣವಿರಲಿ. ನೋವಿನ ಹಿಡಿತದಿಂದ ಮುಕ್ತವಾಗಿರಿ. ನೀವು ಜನರ ಜೊತೆ ಇರಬಹುದು, ಪ್ರೀತಿಸಬಹುದು, ಕಾಳಜಿ ವಹಿಸ್ಬೋದು, ಆದರೆ ನಿಮ್ಮ ಶಾಂತಿಯನ್ನು ಅವರ ವರ್ತನೆಗೆ ಒಪ್ಪಿಸ್ಕೊಳ್ಬಾರ್ದು. ಅಂದರೆ ಆತ್ಮಸಾಕ್ಷಿಯನ್ನು ನೀವು ಬಲಿ ಕೊಟ್ಟು ಅವರ ಜೊತೆ ಕೆಲವೊಂದು ವಿಚಾರಗಳಲ್ಲಿ ಅಂಟಿಕೊಳ್ಳುವುದು ತಪ್ಪು. ಅದು ನಿಮ್ಮನ್ನು ನೋವಿಗೆ ತಳ್ತಾ ಇದೆ.
ಇದರಿಂದ ನಿಮ್ಗೆ ಏನು ಬೆಲೆ ಸಿಗಬೇಕೋ ಇಲ್ಲ ನಿಮ್ಮನ್ನು ಅವ್ರು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕೋ ಅದು ಅರ್ಥ ಮಾಡ್ಕೊಳ್ತಾ ಇಲ್ಲ, ಅದರಿಂದ ಮತ್ತೆ ನಿಮಗೆ ನೋವಾಗ್ತದೆ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ನೀವು ತುಂಬ ಅಂಟ್ಕೊಳ್ತಿರಲ್ಲ, ಆ ಸ್ವಭಾವದಿಂದ ಹೊರಗೆ ಬನ್ನಿ, ಮೌನವಾಗಿರಿ. ಹಾಗೆ ನೀವು ಅವ್ರಿಗೆ ಏನು ಕೊಡಬೇಕೋ, ಪ್ರೀತಿ ಮಾಡ್ತಿರೋ, ಕಾಳಜಿ ತೋರಿಸ್ತಿರೋ, ಅವ್ರಿಗೆ ಪರವಾಗಿ ಕೆಲಸ ಮಾಡಿಕೊಡ್ತಿರೋ ಅದೆಲ್ಲವನ್ನು ಮಾಡಿ. ಆದರೆ ನಿಮ್ಮ ಬಗ್ಗೆ ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಅಂತ ಇರಲಿ, ಅಂತರ ಇರಲಿ. ತುಂಬ ಅಂಟಿಕೊಳ್ಳುವ ಸ್ವಭಾವವನ್ನು ಬಿಟ್ಬಿಡಿ, ಅದರಿಂದ ಅವರಲ್ಲಿ ಬದಲಾವಣೆಯನ್ನು ಕಾಣ್ತೀರಾ. ಹಾಗೆ ನಿಮಗೇನು ಬೆಲೆ ಸಿಗಬೇಕು ಅಂತೇಳಿ ನೀವು ಬಯಸಿದ್ರಲ್ಲ ಅದು ತಾನಾಗೇ ಸಿಗ್ತಾ ಹೋಗುತ್ತೆ. ಇದರಿಂದ ಜೀವನ ನಿಮಗೆ ಸಮತೋಲನವನ್ನು ಕಲಿಸುತ್ತೆ. ಹಿಡಿದಿಟ್ಕೊಂಡಿದ್ದ ಭಾವನೆಗಳನ್ನು ನಿಧಾನವಾಗಿ ಬಿಡುವ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ ಬಾಬಾ. ಎಲ್ಲವನ್ನು ನಾನೇ ಸರಿಪಡಿಸ್ತೀನಿ, ನಾನೇ ಮಾಡಬೇಕು ಅನ್ನೋ ರೀತಿಯಲ್ಲಿ ಕೆಲವು ಭಾರವನ್ನು ನೀವು ತಗೊಳ್ತಾ ಇದ್ದೀರಾ. ಇದರಿಂದ ಕೂಡ ನಿಮ್ಮ ಮನಸ್ಸಿಗೆ ನೋವಾಗ್ತದೆ. ಕೆಲವು ಜವಾಬ್ದಾರಿಗಳನ್ನು ಅವರಿಗೂ ಕೂಡ ನಿರ್ವಹಿಸಲಿಕ್ಕೆ ಬಿಡಿ, ಅದರ ಬೆಲೆ ಆವಾಗ ತಿಳಿಯುತ್ತೆ. ನಿಮ್ಮ ಒಂದು ಶ್ರಮದ ಬೆಲೆ ಕೂಡ ಅವರಿಗೆ ಆವಾಗ ತಿಳಿಯುತ್ತೆ. ಕೆಲವೊಂದು ಸಾರಿ ಮಾತಿನಲ್ಲಿ ಹೇಳಿದರೆ ಅವ್ರಿಗೆ ಅರ್ಥ ಆಗೋದಿಲ್ಲ, ಇಲ್ಲ ನೀವು ಮೂಕರಾಗಿ ನೀವು ಕೆಲಸ ಮಾಡ್ತಾ ಇದ್ರೂ ಅವ್ರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಕೆಲವೊಂದು ಸಾರಿ ಅವರವರ ಕೆಲಸಗಳನ್ನು, ಜವಾಬ್ದಾರಿಗಳನ್ನು ಅವರಿಗೆ ಬಿಟ್ಟು ನೀವು ಸ್ವಲ್ಪ ಆ ಒಂದು ವಿಚಾರಗಳಿಂದ ಹಿಂದೆ ಸರಿದು ನಿಮ್ಮ ಕರ್ತವ್ಯಗಳ ಕಡೆ ಗಮನ ಕೊಟ್ಟಾಗ ಆಗ ಆ ಒಂದು ಕೆಲಸದ ಆ ವಿಚಾರದ ನಿಮ್ಮ ಬೆಲೆ ಅವರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಅಂದರೆ ನಾನು ದೂರನೂ ಹೋಗಲ್ಲ, ಆದರೆ ನನ್ನ ಆತ್ಮಶಾಂತಿಯನ್ನು ಯಾರ ಕೈಗೂ ನಾನು ಕೊಡೋದಿಲ್ಲ. ನಾನು ಅವರನ್ನು ಪ್ರೀತಿಸ್ತೀನಿ, ಆದರೆ ತುಂಬ ಅವ್ರ ಮೇಲೇ ಅವಲಂಬಿತನಾಗಿರೋದಿಲ್ಲ. ನಾನು ಜೊತೆಗಿರ್ತೀನಿ, ಆದರೆ ನನ್ನನ್ನು ಕಳೆದುಕೊಳ್ಳೋದಿಲ್ಲ ಅನ್ನೋ ರೀತಿಲಿ ನೀವು ಯಾವಾಗ ತಿಳ್ಕೊಳ್ತೀರೋ ಆಗ ನೀವು ಸುರಕ್ಷಿತ, ಅವರಿಗೂ ಸುರಕ್ಷಿತವಾದ ಒಂದು ದಾರಿಯನ್ನು ತೋರಿಸ್ತೀರಾ. ಹಿಂದಿನ ಜನ್ಮಗಳ ಅಥವಾ ಈ ಜನ್ಮದ ಪಾಠ ಕಲಿಸಲು ಕೆಲವು ಸಂಬಂಧಗಳು ನಿಮಗೆ ಅಟ್ಯಾಚ್ ಆಗಿವೆ. ಹೆಚ್ಚು ನೋವು, ಅಂಟಿಕೆ ಇಲ್ಲ ಪದೇ ಪದೇ ಆಗುವ ಪುನರಾವರ್ತನೆಯ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಶಾಂತಿಯಾಗಿ ಇಡಲಿಕ್ಕೆ ಬಿಡ್ತಾ ಇಲ್ಲ. ಕಷ್ಟಗಳು ಇಲ್ಲ ಅಂದರೆ ರೀತಿಲಿ ಯಾವುದೋ ರೀತಿಯಲ್ಲಿ ವಿನಾಕಾರಣ ನೋವುಗಳು, ಸಮಸ್ಯೆಗಳು ಎದುರಾಗ್ತದೆ. ಇದರಿಂದ ಹೊರಗೆ ಬರಬೇಕು ಅಂದರೆ ಗುರುವಿನಲ್ಲಿ ಶರಣಾಗಬೇಕು. ಅಂದರೆ ನಿಮ್ಮ ಕೈಯಲ್ಲಿ ಏನೆಷ್ಟು ಮಾಡ್ಕೊಳ್ಳೋಕ್ಕೆ ಸಾಧ್ಯನೋ ಅದನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಷ್ಟೇ. ಆದರೆ ನಿಮ್ಮ ಕೈಗೆ ನಿಲುಕದ್ದನ್ನು ನೀವು ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡಬೇಕು. ಹಾಗಾಗಿ ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿ ನೀವು ಇದೀರ ನಂಬಿಕೆ ಇಟ್ಟು ಅಂದರೆ ಅವರ ಶರಣಕ್ಕೆ ಆ ವಿಚಾರಗಳನ್ನು ಸಮರ್ಪಣೆ ಮಾಡಿ ನೀವು ಕೂಡ ಸಮರ್ಪಣೆ ಆಗಬೇಕು. ಬಾಬಾ, ನಾನು ನನ್ನ ವಿಚಾರ ಎಲ್ಲವನ್ನು ನಿಮ್ಮ ಪಾದಗಳಿಗೆ ಶರಣಾಗಿಸಿದ್ದೀನಿ. ನೀವು ನನ್ನ ಜೀವನದಲ್ಲಿ ಅಂದರೆ ಯಾವ ರೀತಿ ಒಂದು ಭವಿಷ್ಯವನ್ನು ರೂಪಿಸ್ಕೊಡ್ಬೇಕೋ ಆ ರೀತಿ ನಾನು ಮುಂದೆ ಸಾಗ್ತೀನಿ. ಅಂದರೆ ನನ್ನ ಆಸೆ ಇಚ್ಛೆಗಳು ಇವಿದ್ದಾವೆ, ಅವುಗಳೊಂದಿಗೆ ನಾನು ಶರಣಾಗಿದ್ದೀನಿ. ಪ್ರಯತ್ನ ನಿಷ್ಠೆಯಿಂದ ನಾನು ಮಾಡ್ತೀನಿ ಪ್ರಾಮಾಣಿಕವಾಗಿ. ಫಲ ನೀವು ಸರಿಯಾದ ಸಮಯಕ್ಕೆ ಕೊಡ್ತೀರಾ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಒಂದು ಕೃತಜ್ಞತೆಯ ಫೀಲ್ ಮಾಡ್ತೀರೋ ಖಂಡಿತ ಆ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಚಮತ್ಕಾರವೇ ನಡೆಯುತ್ತೆ. ಅದೃಷ್ಟದ ಬದಲಾವಣೆಯನ್ನು ನೀವೇ ಗಮನಿಸ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಟ್ ಆಗ್ತಾ ಇದೆ. ನೋವು ತುಂಬಿದ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಅಂತ ಹೇಳಿ ಬಂದೇ ಬರುತ್ತೆ, ಅದು ಸಮೃದ್ಧಿಯ ಜೊತೆಗೆ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಟ್ ಆಗ್ತದೆ. ನಿಮ್ಮ ಬಗ್ಗೆ ಕೆಲವು ಥಾಟ್ಸ್ ಕೆಲವು ಜನರಿಗೆ ಇದೆ, ಇಲ್ಲ ಅಂತಲ್ಲ. ಅದು ವೈಯಕ್ತಿಕ ಸಂಬಂಧ, ಪ್ರೀತಿಯ ಸಂಬಂಧ, ಇಲ್ಲ ನೆರೆಹೊರೆಯ ಸಂಬಂಧ, ಇಲ್ಲ ಅಂದರೆ ನಿಮ್ಮ ಯಾವುದೋ ರೀತಿ ಒಂದು ಫ್ರೆಂಡ್ಶಿಪ್ಪಲ್ಲಿ ಆಗ್ತಾ ಇದೆ. ಅಂದರೆ ಅದು ಜಗಳ ಆಗಿರ್ಬೋದು, ಇಲ್ಲ ಒಬ್ರಿಗೊಬ್ರಿಗೆ ಏನೋ ಒಂದು ಅಹಂಕಾರದ ಒಂದು ಈಗೋ ಒಂದು ಮಧ್ಯೆ ಬಂದು ಏನೋ ಒಂದು ರೀತಿಯಲ್ಲಿ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಆಗಿರ್ಬೋದು, ಗೊಂದಲ ಆಗಿರ್ಬೋದು, ಇಲ್ಲ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ನೀವು ಒಬ್ಬರನ್ನೊಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿರ್ಬೋದು, ಇಲ್ಲ ಆ ಪರಿಸ್ಥಿತಿಗಳು ಆ ರೀತಿಯ ಒಂದು ಸ್ಥಿತಿಗತಿಗಳನ್ನು ತಂದಿರ್ಬೋದು. ಆದರೆ ಇಲ್ಲಿ ಬದಲಾವಣೆ, ಅದ್ಭುತವಾದ ಬದಲಾವಣೆಯನ್ನು ನೀವು ತಂದುಕೊಳ್ತೀರಾ, ಬರುತ್ತೆ ಅದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ತಪ್ಪು ಇಲ್ಲ ಅವರ ತಪ್ಪು ಅವರಿಗೆ ಅರಿವಾಗಿ ನಿಮ್ಮ ಬಳಿ ಬರ್ಬೋದು, ಇಲ್ಲ ನೀವು ಹೋಗ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಟ್ಟಾರೆಯಾಗಿ ಆ ಒಂದು ವೈಯಕ್ತಿಕ ಸಂಬಂಧನೋ ಇಲ್ಲ ಪ್ರೀತಿನೋ ಇಲ್ಲ ಸ್ನೇಹನೋ ಬಿಟ್ಟಿರಲಿಕ್ಕೆ ನಿಮಗೆ ಇಷ್ಟ ಆಗ್ತಾ ಇಲ್ಲ. ಅದರಲ್ಲಿ ಬಂದಿರುವ ಒಂದು ಪರಿಸ್ಥಿತಿಗಳು ಹೇಗೆ ಬಂದವು ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡಿ, ಯಾರು ತಂದರು, ಯಾಕಾಯಿತು ಅನ್ನೋ ರೀತಿಯಲ್ಲಿ ಸಮಾಲೋಚನೆ ನಡೆಸಿ ಅವುಗಳನ್ನು ಸರಿಪಡಿಸ್ಕೊಳ್ತೀರಾ ಆದಷ್ಟು ಬೇಗನೆ. ನಿಮ್ಮ ಶ್ರಮಕ್ಕೆ ಪ್ರತಿಫಲ ಖಂಡಿತ ಸಿಗುತ್ತೆ. ನಿಧಾನವಾಗಿದೆ, ಆದರೆ ಸ್ಥಿರವಾದ ಬೆಳವಣಿಗೆಯೊಂದಿಗೆ ಅದು ನಿಮ್ಮನ್ನು ಬಂದು ಸೇರುತ್ತೆ. ಆತ್ಮ ಮತ್ತು ವಾಸ್ತವ ಜೀವನದ ಬ್ಯಾಲೆನ್ಸನ್ನು ನೀವೀಗ ಮಾಡ್ತಾ ಇದ್ದೀರಾ. ನೀವು ಮಾಡಿದ ಪ್ರಯತ್ನ ವ್ಯರ್ಥವಾಗಿಲ್ಲ. ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ನೀವು ಯಾವ ಪ್ರಾರ್ಥನೆಯನ್ನು ಗುರುವಿಗೆ ಸಲ್ಲಿಸಿದ್ರೋ ಅಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಅವರು ಆದಷ್ಟು ಬೇಗನೆ ಗುಣಮುಖರಾಗ್ತಾರೆ. ಇದು ಆಗಿದ್ದಕ್ಕೂ ಒಂದು ಬಲವಾದ ಕಾರಣ ಇತ್ತು. ಇದು ಅನೇಕ ತಿರುವುಗಳನ್ನು ನಿಮ್ಮ ಜೀವನದಲ್ಲಿ ತಂದುಕೊಡೋದ್ರ ಜೊತೆಗೆ ಕೆಲವರ ಮನಸ್ಥಿತಿಯನ್ನು ತಿಳಿಸುತ್ತೆ, ಪರಿಚಯ ಮಾಡಿಸುತ್ತೆ ವಾಸ್ತವ ಸತ್ಯಗಳನ್ನು. ಅದರ ಜೊತೆಗೆ ಗೆಲುವನ್ನು ನಿಮಗೆ ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಅಂದರೆ ಈಗ ಆಕಸ್ಮಿಕವಾಗಿ ಆಗಿರುವ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ಇಲ್ಲ ಒಂದು ಸಮಸ್ಯೆಯಿಂದ ನೀವು ಬಂಧಿತನಾಗಿಲ್ಲ, ನೀವು ಎಚ್ಚರಗೊಂಡಿದ್ದೀರಾ. ಎಚ್ಚರಗೊಳ್ಳಲಿಕ್ಕೋಸ್ಕರನೇ ಈ ರೀತಿ ಸಿಚುವೇಶನ್ ನಿಮ್ಮ ಜೀವನದಲ್ಲಿ ಬಂದಿದ್ದು. ಇದನ್ನು ಯಾವುದೇ ಕಾರಣಕ್ಕೂ ತಗೊಂಡು ಕುಗ್ಗೋದು ಬೇಡ. ಇದು ಒಂದು ಎನರ್ಜಿಯಾಗಿ ಕನ್ವರ್ಟ್ ಆಗಿ ತಗೊಳ್ಳಿ, ಆಶೀರ್ವಾದವಾಗಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗಾಗಿ ಧೈರ್ಯವಾಗಿ ಆ ಪರಿಸ್ಥಿತಿಯನ್ನು ನೀವು ಎದುರಿಸಲೇಬೇಕು. ಶಾಂತವಾಗುತ್ತೆ, ಆರೋಗ್ಯ ಸಿಗುತ್ತೆ, ಹಾಗೆ ಅದ್ರ ಜೊತೆಗೆ ಗೆಲುವು ಸಿಗುತ್ತೆ. ನೀವು ಅಂದ್ಕೊಂಡಿರುವ ರೀತಿಯಲ್ಲಿ ಸಮೃದ್ಧಿ ನಿಮ್ಮ ಪಾಲಾಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ.
ಹಾಗಾಗಿ ನಿಮ್ಮ ಜೀವನದಲ್ಲಿ ಹಳೆಯದು ಏನಿತ್ತೋ ಆ ಎಲ್ಲ ವಿಚಾರಗಳನ್ನು ಗೌರವವನ್ನು ಕೊಟ್ಟು ಅದನ್ನು ಬಿಟ್ಟು ಬಿಡೋದೇ ವಾಸಿ. ಕ್ಷಮೆ ಕೊಟ್ಟು ಅವುಗಳನ್ನು ಹಿಂದೆ ಸರಿಸ್ತಿರಲ್ಲ, ಮುಂದೆ ಅದ್ರ ಜೊತೆಗೆ ನೀವು ಹೋಗ್ತಿರೋ ಅದು ನಿಮ್ಮ ಅಭಿಪ್ರಾಯ. ಆದರೆ ನಿಮ್ಮ ಮನಸ್ಸಿನಿಂದ ಆ ವಿಚಾರಗಳನ್ನು ತೆಗಿಬೇಕು. ಆಗಲೇ ಹೊಸದೊಂದು ವಿಚಾರ ನಿಮ್ಮ ಜೀವನದಲ್ಲಿ ನಡಿಲಿಕ್ಕೆ ದಾರಿ ತಾನಾಗೇ ತೆರೆದುಕೊಳ್ಳುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಅಂದರೆ ನೀವು ಏನು ಒಂದು ನೆಗೆಟಿವ್ ಎನರ್ಜಿಯನ್ನು ಬಿಡ್ತಿರೋ, ಅಂದರೆ ಒಂದು ಯಾವುದೋ ಒಂದು ವಿಚಾರ, ಮೋಸ, ನೋವು, ಆ ವಿಚಾರಗಳನ್ನು ಬಿಟ್ಟಿದ್ದೆ ಆದರೆ ನಿಮಗೆ ಅದು ಬಲವಾಗಿ ಕನ್ವರ್ಟ್ ಆಗಿ ಒಂದು ಜಯವನ್ನು ತಂದುಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಗುರುವು ಒಂದು ವಿಚಾರವನ್ನು ರೆಸಲ್ಟ್ ಮಾಡ್ತಾ ಇದ್ದಾರೆ. ನೀವು ಅಂದ್ಕೊಂಡಿರ್ಬೋದು ನಿಮಗೆ ಈಗ ಕಷ್ಟ ಆಗ್ತಾಯಿದೆ, ಶಿಕ್ಷೆ ಸಿಗ್ತಾ ಇದೆ ಅಂತ ಹೇಳಿ. ಆದರೆ ಈ ಸಮಯದಲ್ಲಿ ಜೀವನ ನಿಮ್ಮನ್ನು ಶಿಕ್ಷಿಸುತ್ತಿಲ್ಲ, ನಿಮ್ಮನ್ನು ಸರಿಪಡಿಸ್ತಾ ಇದೆ, ಬ್ಯಾಲೆನ್ಸ್ ಬರ್ತಾ ಇದೆ, ಕಾರ್ಮಿಕ್ ಬಾಕಿ ಕ್ಲಿಯರ್ ಆಗ್ತಾ ಇದೆ, ಹೊಸ ಶಾಂತಿಯ ಅಧ್ಯಾಯ ಆರಂಭವಾಗ್ತಾ ಇದೆ ಅನ್ನೋ ರೀತಿಲಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಬಾಬಾ. ಇಲ್ಲಿ ನಿಮ್ಮ ಮೇಲೆ ದೇವಿಯ ಕೃಪೆ ತುಂಬ ಇದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ನೀವು ಆದಷ್ಟು ಬೇಗನೆ ಒಂದು ತೀರ್ಥಯಾತ್ರೆಯನ್ನು ಮಾಡ್ತೀರಾ, ಹಾಗೆ ಶಿರ್ಡಿಗೂ ಕೂಡ ಪ್ರಯಾಣ ಬೆಳೆಸ್ತೀರಾ. ಆದಷ್ಟು ಬೇಗನೆ ಇದ್ದಕ್ಕಿದ್ದ ಹಾಗೆ, ನೀವು ಅಂದ್ಕೊಂಡಿಲ್ಲ ಆದರೂ ಕೂಡ ಇದ್ದಕ್ಕಿದ್ದ ಹಾಗೆ ತೀರ್ಮಾನ ತಗೊಂಡು ನೀವು ಶಿರ್ಡಿ ಯಾತ್ರೆಯನ್ನು ಕೈಗೊಳ್ತೀರಾ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ. ಇದು ನಿಮ್ಮ ಮಹದಾಸೆ ಆಗಿತ್ತು, ಆದರೆ ಇದು ಅತ್ಯಂತ ಸರಳ ಸುಲಭವಾಗಿ ನಿಮಗೆ ಮಾರ್ಗವನ್ನು ತೆರೆದುಕೊಟ್ಟಿದೆ. ಹಾಗಾಗಿ ನೀವು ಹೋಗಿ ಬರ್ತೀರಾ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನೀವು ಒಂಟಿ ಅಂತೇಳಿ ಫೀಲ್ ಮಾಡ್ತಾ ಇದ್ದೀರಾ. ಅಂದರೆ ನೀವು ಇಬ್ಬರು ಎನರ್ಜಿ ಕನೆಕ್ಟ್ ಆಗ್ತಾಯಿದೆ, ಗಂಡ ಹೆಂಡತಿ ಆಗಿರ್ಬೋದು, ಇಲ್ಲ ಪ್ರೇಮಿಗಳಾಗಿರ್ಬೋದು, ಇಲ್ಲ ತಾಯಿ ಮಗ, ಹೀಗೆ ಅಮ್ಮ ಮಗಳು, ಈ ರೀತಿ ಕನೆಕ್ಟ್ ಆಗ್ತಾಯಿದೆ. ನೀವು ಒಂಟಿ ಅಲ್ಲ, ನಿಮ್ಮ ಪ್ರಾರ್ಥನೆ ಕೇಳಲಾಗಿದೆ. ಹಾಗಾಗಿ ನಾನು ನನ್ನ ಬಳಿ ನಿಮ್ಮನ್ನು ಕರೆಸ್ಕೊಳ್ತಾ ಇದ್ದೀನಿ ಎಲ್ಲ ರೀತಿಲೂ. ಇಲ್ಲಿಂದ ನಿಮಗೆ ಒಂದು ಹೊಸ ಆರಂಭವನ್ನು ಮಾಡಿಸ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದು ಆಕಸ್ಮಿಕ ಒಂದು ವಿಚಾರದಲ್ಲಿ ನೀವು ಪ್ರಯಾಣ ಬೆಳೆಸ್ತೀರಾ, ಅದು ನಿಮಗೆ ಸಫಲತೆಯನ್ನು ತಂದುಕೊಡುತ್ತೆ. ಹಾಗೆ ಕೆಲವು ಪಾಠಗಳನ್ನು ಕಲೀಲಿಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗೆ ಕೆಲವು ನೆಗೆಟಿವ್ ಎನರ್ಜಿಯನ್ನು ನಿಮ್ಮಿಂದ ಹೊರಗೆ ಹಾಕತ್ತೆ. ಅಂದರೆ ನಿಂತಿದ್ದ ನಿಮ್ಮ ಜೀವನಕ್ಕೆ ಒಂದು ಚಲನೆ ಸಿಗುತ್ತೆ, ಹೊಸ ಉತ್ಸಾಹ, ಹೊಸ ದಾರಿ, ನಿನ್ನೊಳಗಿನ ಅಗ್ನಿ ಮತ್ತೆ ಹೊತ್ತಿಕೊಳ್ಳುತ್ತೆ ಅನ್ನೋ ರೀತಿಲಿ. ಅಂದರೆ ಏನು ನೀವು ಒಂದು ಯಾವುದೇ ರೀತಿ ಉತ್ಸಾಹನೇ ಇಲ್ದಂಗೆ ಜೀವನದಲ್ಲಿ ಎಲ್ಲ ಮುಗೀತು, ಇನ್ನೇನು ಇಲ್ಲ ಅನ್ನೋ ರೀತಿಲಿ ಅಂದ್ಕೊಂಡಿದ್ದೀರಲ್ಲ, ಅದು ಎಲ್ಲೋ ಒಂದು ರೀತಿಲಿ ದೂರ ಆಗತ್ತೆ. ಮತ್ತೆ ನಿಧಾನವಾಗಿ ಒಂದು ಬೆಳಕು ನಿಮ್ಮಲ್ಲಿ ಮೂಡಿ ಮತ್ತೆ ಹೊಸ ಆರಂಭವನ್ನು ಶುರು ಮಾಡ್ತೀರಾ. ಇದು ಅಂತ್ಯ ಅಲ್ಲ, ಇದು ನನ್ನ ಆರಂಭ ಅನ್ನೋ ರೀತಿಲಿ ಮತ್ತೆ ಪಾಸಿಟಿವ್ ಎನರ್ಜಿಗೆ ಕನ್ವರ್ಟ್ ಆಗ್ತೀರಾ. ಕಾರ್ಮಿಕ ಚಕ್ರ ತಿರುಗ್ತಾ ಇದೆ, ಅಡಕವಾಗಿದ್ದ ಭಾಗ್ಯ ಮುಕ್ತವಾಗ್ತಾ ಇದೆ. ಅಂದರೆ ಯಾವ ಭಾಗ್ಯ ನಿಮ್ಮ ಜೀವನದಲ್ಲಿ ಒಂದು ಮರೆಯಾಗಿತ್ತೋ ಅದು ಈಗ ಮತ್ತೆ ಕಾಣಿಸ್ತಾ ಇದೆ. ನಿಮ್ಮ ಭಾಗ್ಯದಲ್ಲಿ ಏನಿಲ್ಲ ಅಂತೇಳಿ ನೀವು ಅಂದ್ಕೊಂಡಿದ್ರೋ ಅದನ್ನು ಈಗ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಿ. ಯಾಕೆ ಸಿಗಬಾರ್ದು? ಸಿಗ್ಬೋದು, ಗುರುವಿನ ಶರಣದಲ್ಲಿದ್ದೀನಿ, ಖಂಡಿತ ಅವ್ರು ಕೊಡ್ತಾರೆ ಅನ್ನೋ ರೀತಿಲಿ ಪಾಸಿಟಿವ್ ಆಗಿ ನೀವೊಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಲ್ಲ, ಖಂಡಿತವಾಗಿಯೂ ಯಾವೆಲ್ಲ ಒಂದು ಉದ್ದೇಶಗಳನ್ನು ಹೊಂದಿ ಒಂದು ಸೇವೆ, ಒಂದು ದಯೆ, ಕರುಣೆ ಹೊಂದಿದ್ರಲ್ಲ, ಆ ಎಲ್ಲ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗ್ತಾ ಇದ್ದಾವೆ. ನಿಮ್ಮ ಸುತ್ತ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಭಾಮಂಡಲದ ಶಕ್ತಿಯನ್ನು ಜಾಗೃತಗೊಳಿಸಿದ್ದಾವೆ. ಹಾಗಾಗಿ ಈ ಸಮಯ ನಿಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ನೀವು ಕಷ್ಟದಲ್ಲಿದ್ದೀರಾ, ಸಮಸ್ಯೆಯಲ್ಲಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀರಾ, ಅದಲ್ಲ, ಬದಲಾವಣೆಯಲ್ಲಿದ್ದೀರಾ ಅಂತೇಳಿ ಅಂದ್ಕೊಳ್ಳಿ. ಇದೀಗ ನಿಮ್ಮ ಜೀವನದಲ್ಲಿ ಒಂದು ಅಡಕವಾಗಿದ್ದ ವಿಚಾರ, ವಿಳಂಬವಾಗ್ತಾ ಇರುವ ವಿಚಾರ, ನೋವು ಕೊಡ್ತಾ ಇರುವ ವಿಚಾರ ಎಲ್ಲವೂ ಸಡಿಲಗೊಳ್ತಾ ಇದೆ. ಅಂದರೆ ದೂರವಾಗ್ತಾ ಇದೆ, ಸತ್ಯ ಅರ್ಥ ಆಗ್ತಾ ಇದೆ. ಕೆಲವು ನಿರ್ಧಾರಗಳನ್ನು ನೀವು ತಗೊಳ್ತೀರಾ, ಕೆಲವು ಜನರನ್ನು, ಕೆಲವು ವಿಚಾರಗಳನ್ನು ಇಗ್ನೋರ್ ಮಾಡ್ತೀರಾ, ಸರಿಯಾದ ದಾರಿಯ ಆಯ್ಕೆಯನ್ನು ಮಾಡಿಕೊಂಡು ಮುಂದೆ ಸಾಗ್ತೀರಾ. ನೀವು ಕಾಯುತ್ತಿದ್ದ ಉತ್ತರ ನಿಮ್ಮೊಳಗಿನಿಂದಲೇ ನಿಮಗೆ ಹೊರಗೆ ಬರ್ತಾ ಇದೆ. ಅದು ಸ್ಪಷ್ಟವಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ನಿಮಗೆ ಸಹಾಯ ಮಾಡ್ತಾ ಇದೆ. ಭಯವನ್ನು ಬಿಡಬೇಕು, ನಂಬಿಕೆಯನ್ನು ಇಡಬೇಕು. ಈ ರೀತಿಯಾಗಿ ನೀವು ರೆಡಿಯಾದರೆ ಗುರುವು, ದೈವಶಕ್ತಿ, ಯೂನಿವರ್ಸ್ ಕೂಡ ರೆಡಿಯಾಗಿದೆ ನಿಮಗೆ ಏನು ಬೇಕೋ ಅದನ್ನು ಕೊಡಲಿಕ್ಕೆ. ಟಾಕ್ಸಿನ್ ವಿಚಾರಗಳು ಅಂದರೆ ವ್ಯಕ್ತಿಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ವಿಷಕಾರಿ ಅಟ್ಯಾಚ್ಮೆಂಟ್ ಏನಿತ್ತಲ್ಲ ನಿಮ್ಮ ಜೀವನದಲ್ಲಿ ಅದು ಕಟ್ ಆಗ್ತಾ ಇದೆ. ಹೊಸ ಶುದ್ಧ ಪ್ರೀತಿಯ ಎನರ್ಜಿ ಆ್ಯಕ್ಟಿವ್ ಆಗ್ತಾ ಇದೆ. ಪ್ರೀತಿ ನೋವಲ್ಲ, ಪ್ರೀತಿ ಶಾಂತಿ. ನಿಮ್ಮ ಹೃದಯ ಈಗ ಶುದ್ಧ ಪ್ರೀತಿಗೆ ರೆಡಿಯಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಹಿಂದಿನಂತಿಲ್ಲ ನೀವೀಗ, ಅಂದರೆ ಒಂದು ಪ್ರೌಢಾವಸ್ಥೆಯ ನಿರ್ಧಾರಗಳನ್ನು ತಗೊಳ್ಳುವ ಮಟ್ಟಕ್ಕೆ ಬಂದಿದ್ದೀರಾ. ಯಾರನ್ನೂ ಗಮನಿಸ್ತಾ ಇಲ್ಲ, ನಿಮ್ಮ ಒಂದು ಕಾಳಜಿಯನ್ನು ಮಾಡೋದ್ರ ಜೊತೆಗೆ ಮುಂದಿನ ಒಂದು ಭವಿಷ್ಯದ ದೃಷ್ಟಿಕೋನವನ್ನು ನೋಡಿ ಒಂದು ಒಳ್ಳೆಯ ಉದ್ದೇಶಗಳನ್ನು ಹೊಂದುತ್ತಾ ಇದ್ದೀರಾ. ಹಾಗಾಗಿ ಬೇರೆ ಯಾವುದೇ ಜನ ಏನೇ ಮಾತಾಡ್ಕೊಳ್ತಾ ಇದ್ದಾರೆ ಅಂದರೆ ಆ ಒತ್ತಡ, ಆ ಭಾರ, ಆ ಬೇಸರ ಎಲ್ಲವೂ ರಿಲೀಸ್ ಮಾಡ್ತಾ ಇದ್ದೀರಾ ಆಗಾಗಲೇ. ಹಾಗಾಗಿ ಆ ಯಾವುದೇ ಒತ್ತಡಗಳು, ಜನರ ಒಂದು ಮಾತುಗಳ ಕೆಟ್ಟ ಎನರ್ಜಿ ನಿಮ್ಮ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರ್ತಾ ಇಲ್ಲ. ಸಮಯದಲ್ಲಿ ಶ್ರಮಕ್ಕೆ ಸರಿಯಾದ ಫಲ ಬರುವ ಹಂತದಲ್ಲಿ ನೀವಿದ್ದೀರಾ. ಹಾಗಾಗಿ ನ್ಯಾಯ ನಿಮ್ಮ ಪರವಾಗಿ ಸಿಗುತ್ತೆ. ಅದಕ್ಕೆ ಏನು ಸಹಾಯ ಬೇಕೋ ಅದನ್ನು ನೀವು ಗುರುವಿನಲ್ಲಿ ಕೇಳಿದ್ರಿ, ಅದರ ಮೂಲಕ ಕೆಲವು ಸೋಲ್ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗ್ತವೆ, ಸಹಕಾರ ಸಿಗುತ್ತೆ, ಅವಕಾಶ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನೀವು ನಿಮ್ಮನ್ನು ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನೀವು ಒಬ್ಬರೇ ಅಲ್ಲ, ಗುರುವಿನ ಶಕ್ತಿ, ಹಾಗೆ ನಿಮ್ಮ ಪೂರ್ವಜರ ಬಲ, ಹಾಗೆ ಆಶೀರ್ವಾದ, ಮತ್ತು ಇಲ್ಲಿ ನೀವು ನಂಬಿದ ದೇವತೆಗಳ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಅಣ್ಣ ಆಗಿರ್ಬೋದು, ಇಲ್ಲ
ಒಂದು ಯಾವುದೇ ರೀತಿ ಒಂದು ಸಂಬಂಧ ಆಗಿರ್ಬೋದು, ಒಟ್ಟಾರೆಯಾಗಿ ಹಳೆಯ ವ್ಯಕ್ತಿಗಳ ಎನರ್ಜಿ ನಿಮ್ಮ ಜೀವನದಿಂದ ಕಟ್ ಆಗ್ತಾ ಇದೆ. ಆತ್ಮ ಮಟ್ಟದಲ್ಲಿ ಕ್ಲೋಷರ್ ಆಗ್ತಾ ಇದೆ. ಇದು ಕಳೆದುಕೊಳ್ಳುವಿಕೆ ಅಂತ ಏನಲ್ಲ, ಮುಕ್ತಿ ಇದು. ಅಲ್ಲಿಗಷ್ಟೇ ಇತ್ತು ಅದು ಋಣ, ಅಲ್ಲಿಗೆ ಅದು ಎಂಡ್ ಆಯಿತು. ಸಣ್ಣದಾಗಿ ಇಲ್ಲಿ ಒಂದು ಗುರುವಿನಿಂದ ಗೈಡೆನ್ಸ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ. ನಾನು ನನ್ನ ಮೇಲಿದ್ದ ವಿನಾಕಾರಣ ಎಲ್ಲ ರೀತಿಯ ಒಂದು ಭಾರವನ್ನು ಬಿಡ್ತಾ ಇದ್ದೀನಿ. ನಾನು ನನ್ನ ಶಕ್ತಿಯನ್ನು ಮರಳಿ ಪಡೀತಾ ಇದ್ದೀನಿ. ನಾನು ಶಾಂತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನಾನು ದೈವಿಕ ಬೆಳಕಿನ ರಕ್ಷಣೆಯಲ್ಲಿ ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ಸಾಕ್ತಾ ಇದ್ದೀನಿ. ಹಾಗಾಗಿ ನಾನು ಕಂಡ ಕನಸಿನತ್ತ ಹೋಗ್ತಾ ಇದ್ದೀನಿ. ಆ ಕನಸುಗಳು ಈಡೇರ್ತವೆ ಅನ್ನೋ ರೀತಿಯಲ್ಲಿ ನೀವು ಮನಸ್ಸಲ್ಲಿ ಯಾವಾಗಲೂ ಹೇಳ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಮಾರ್ಗದರ್ಶನ ಮಾಡ್ತಾ ಇದೆ. ಅಂದರೆ ಪಾಸಿಟಿವ್ ಆಗಿ ನೀವು ಆಲೋಚನೆ ಮಾಡಬೇಕು. ಯಾರೋ ಏನೋ ಅಂದರು, ಇಲ್ಲ ಯಾವುದೋ ಕಷ್ಟ ಬಂತು, ದುಃಖ ಬಂತು ಅಂತ ಹೇಳಿ, ಇಲ್ಲ ಯಾರೋ ನೋವು ಕೊಟ್ಟರು ಅನ್ನೋ ವಿಚಾರಕ್ಕೆ ನೀವು ಅಂಟುಕೊಳ್ಳೋದು ಬೇಡ. ಆ ವಿಚಾರಗಳನ್ನು ಬಿಡಬೇಕು, ಅದರಿಂದ ಒಂದು ಪಾಠವನ್ನು ಕಲಿಬೇಕು. ಇಲ್ಲ ಅದೊಂದು ಹಿಂದಿನ ಕರ್ಮದ ಎನರ್ಜಿಯಾಗಿತ್ತು, ಅದನ್ನು ಕಳ್ಕೊಂಡೆ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ತಾ ಮುಂದೆ ಹೋಗ್ತಾನೆ ಇರಬೇಕು. ನಿಮ್ಮ ಜೀವನದಲ್ಲಿ ಏರಿಳಿತಗಳೊಂದಿಗೆ ನೀವು ಗೆಲುವನ್ನು ಪಡ್ಕೊಳ್ತೀರಾ. ಏರಿಳಿತಗಳು ನಿಮಗೆ ಪಾಠವನ್ನು ಕಲಿಸ್ತವೆ. ಕೆಲವೊಂದು ಸರಿ ನಿಮ್ಮನ್ನು ನೀವು ತಿದ್ಕೊಳ್ಳೋಕ್ಕೂ ಕೂಡ ಅವು ಸಹಾಯ ಮಾಡ್ತವೆ. ಹಾಗೆ ಅಂತ ಇಲ್ಲಿ ಎನರ್ಜಿ ಬರ್ತದೆ. ಅದರಿಂದನೇ ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ನಿಮ್ಮ ಉದ್ದೇಶ ಸರಿಯಾಗಿದೆ. ನೀವು ಏನು ಗುರಿಯನ್ನು ತಲುಪಿ ಅಲ್ಲಿ ಏನು ಮಾಡಬೇಕು ಅಂತ ಇದ್ದೀರಲ್ಲ, ಅದ್ರ ಬಗ್ಗೆ ನಿಮಗೆ ನಿರ್ದಿಷ್ಟವಾದ ಒಂದು ಸ್ಪಷ್ಟತೆ ಇದೆ ಅಂದರೆ ಖಂಡಿತ ನೀವು ಅದನ್ನು ತಲುಪ್ತೀರ. ಎಲ್ಲಿ ಅಸ್ಪಷ್ಟತೆ ಇರುತ್ತೋ ಅಲ್ಲಿ ಗೊಂದಲಗಳು, ಬ್ಲಾಕೇಜ್ಗಳು ಇದ್ದಕ್ಕಿದ್ದ ಹಾಗೆ ಉಂಟಾಗೋದ್ರ ಜೊತೆಗೆ ಕೆಲವು ಜನರು ಕೂಡ ನಿಮ್ಮನ್ನು ದಿಕ್ಕು ತಪ್ಪಿಸ್ತಾರೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ನಿರ್ದಿಷ್ಟವಾದ ನಿರ್ಧಾರಗಳನ್ನು ತಗೊಳ್ಳಿ. ಅದಕ್ಕೆ ನಿಮಗೆ ಸಹಾಯ ಬೇಕು ಅಂದರೆ ಗುರುವಿನಲ್ಲಿ ಧ್ಯಾನ ಮಾಡಿ, ಅಂದರೆ ಅವರ ನಾಮಸ್ಮರಣೆಯನ್ನು ಮಾಡಿ. ಅದು ರಾತ್ರಿ ಮಲಗೋದಕ್ಕಿಂತ ಮೊದಲಾಗಿರ್ಬೋದು, ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಾಗಿರ್ಬೋದು, ಇಲ್ಲಾಂದರೆ ಯಾವ ಸಮಯದಲ್ಲಿ ನಿಮಗೆ ಫ್ರೀ ಇರುತ್ತೋ ಆ ಸಮಯದಲ್ಲಿ ಗುರುವಿನ ಎನರ್ಜಿಗೆ ಕನೆಕ್ಟ್ ಆಗಿ ನಾಮಸ್ಮರಣೆ ಮಾಡಿ. ಅವರು ನಿಮ್ಮನ್ನು ಹೀಲ್ ಮಾಡೋದ್ರ ಜೊತೆಗೆ ಗೈಡೆನ್ಸ್ ಕೂಡ ಮಾಡ್ತಾರೆ. ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೂ ಕೂಡ ಕೆಲವೊಂದು ಸಾರಿ ಒಂಟಿಯಾಗಿದ್ದಾಗ, ಇಲ್ಲ ಯಾವುದೋ ರೀತಿಯಲ್ಲಿ ಪೂಜೆ ಮಾಡಬೇಕಾದ್ರೆ, ಧ್ಯಾನ ಮಾಡಬೇಕಾದ್ರೆ ಅತಿಯಾಗಿ ನಕಾರಾತ್ಮಕ ವಿಚಾರಗಳು ನನ್ನಲ್ಲಿ ಬರ್ತಾ ಇದ್ದಾವೆ. ಇದಕ್ಕೆ ಪರಿಹಾರ ಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಿನ ಒಂದು ಅಭಿಪ್ರಾಯ ಇದೆ. ಈ ಸಮಯದಲ್ಲಿ ಅತಿಯಾದ ಚಿಂತೆ, ಭಯ, ಹಳೆಯ ನೋವು, ಅಂದರೆ ಸೋಲುಗಳ ನೆನಪಾಗಿರ್ಬೋದು, ಇತರರ ಮಾತಾಗಿರ್ಬೋದು, ಅವರ ವರ್ತನೆ ಆಗಿರ್ಬೋದು, ಅದು ನಿಮ್ಮ ಮೇಲೆ ಪ್ರಭಾವ ಬೀರಿದೆ. ಇದಕ್ಕೆ ನಿಮಗೆ ವಿಶ್ರಾಂತಿಯ ಕೊರತೆ ಕೂಡ ಇಲ್ಲಿ ಕಾಣಿಸ್ತದೆ. ಅತಿಯಾದ ಒತ್ತಡವನ್ನು ತಗೊಂಡಿದ್ದೀರಾ. ಜೀವನದಲ್ಲಿ ಕರ್ಮಗಳ ಫಲದ ರೂಪದಲ್ಲಿ ಈ ವಿಚಾರಗಳು ಬರ್ತಾನೆ ಇರ್ತವೆ. ಆ ವಿಚಾರಗಳು ತಪ್ಪಲ್ಲ. ಆ ರೀತಿಯ ಜನರು ಕನೆಕ್ಟ್ ಆಗಿರೋದು ತಪ್ಪಲ್ಲ. ಕರ್ಮಗಳ ಅನುಸಾರವಾಗಿ ಆ ರೀತಿಯ ವಿಚಾರಗಳು ಜನರು ಕನೆಕ್ಟ್ ಆಗ್ತಾನೆ ಹೋಗ್ತಾರೆ ಜೀವನದುದ್ದಕ್ಕೂ. ಪಾಠ, ಅರಿವು, ಹಾಗೆ ನಿಮ್ಮನ್ನು ಮುಂದೂಡಿ ನೀವು ಏನನ್ನು ಪಡ್ಕೊಳ್ಬೇಕು ಅಂತ ಇರ್ತಿರಲ್ಲ, ಅದರಲ್ಲಿ ಅಡೆತಡೆ ಉಂಟಾಗಿರುತ್ತೆ. ನೀವು ಮುಂದೆ ಹೋಗಲಿಕ್ಕೆ ಪ್ರಯತ್ನನೇ ಪಡ್ತಾ ಇರೋದಿಲ್ಲ. ಹಾಗಾಗಿ ಇಂಥ ಒತ್ತಡ ಆಗಿರ್ಬೋದು, ಜನರಾಗಿರ್ಬೋದು, ಅತಿಯಾದ ಈ ಎಲ್ಲ ವಿಚಾರಗಳಿಂದ ನೀವು ಒಂದೊಂದ್ಸರಿ ಮುಂದೆ ಹೋಗ್ಲಿಕ್ಕೂ ಇವು ಸಹಾಯ ಆಗ್ತವೆ. ಹಾಗಾಗಿ ಅವುಗಳನ್ನು ಹಿಡಿದಿಟ್ಕೊಂಡಿದ್ದೀರಾ, ಅದೇ ಇಲ್ಲಿ ಸಮಸ್ಯೆಯಾಗಿ ಕಾಡ್ತಾ ಇರೋದು. ಆ ವಿಚಾರಗಳು ತಪ್ಪಲ್ಲ, ಅವುಗಳನ್ನು ಬಿಡೋದೇ ವಾಸಿ. ಮುಂದೆ ಹೋಗ್ತಾನೆ ಇರಬೇಕು, ನಿಲ್ಲಬಾರ್ದು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನಕಾರಾತ್ಮಕ ವಿಚಾರಗಳು ನಿಮ್ಮನ್ನು ಘಾಸಿಗೊಳಿಸ್ತಾ ಇದ್ದಾವೆ ಅಂದರೆ ಆ ವಿಚಾರವನ್ನು ಗುರುತಿಸಿ ಬದಲಾಯಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಇದು ಒಂದು ವಿಚಾರ ಮಾತ್ರ, ಸತ್ಯ ಅಲ್ಲ ಅಂತ ನಿಮ್ಮ ಮನಸ್ಸಿಗೆ ನೀವು ದೃಢವಾಗಿ ಹೇಳಿ. ಅಂದರೆ ಇಲ್ಲಿ ಬಾಬಾ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಈ ರೀತಿ ನಕಾರಾತ್ಮಕ ವಿಚಾರಗಳನ್ನು ಏನಾದರೂ ಅಂದರೆ ಆ ವಿಚಾರಗಳು ನಿಮ್ಮ ಮನಸ್ಸಲ್ಲಿ ಬಂದ ತಕ್ಷಣ ಆ ವಿಚಾರವನ್ನು ಮನಸ್ಸಲ್ಲಿ ಸ್ಟಾಪ್ ಅಂತ ಹೇಳಿ ಆಳವಾಗಿ 3 ಬಾರಿ ಉಸಿರಾಟ ಮಾಡಿ ಬಾಬಾರವರ ಸ್ಮರಣೆಯೊಂದಿಗೆ ಮುಂದುವರಿರಿ. ಆ ನೆಗೆಟಿವ್ ವಿಚಾರಗಳು ಅಲ್ಲೇ ಹೀಲ್ ಆಗ್ತವೆ, ಹಿಂದೆ ಸರಿತವೆ. ಮೇಲ್ಮುಖವಾಗಿ ಏನೋ ಹೇಳಿದ್ರು ಅಂತ ಹೇಳಿ ಮಾಡೋದಲ್ಲ, ಅನುಭವಕ್ಕೆ ತಗೊಂಡು ಫೀಲ್ ಮಾಡಿ ಮಾಡಬೇಕು. ಆಗಲೇ ಇದು ಒಂದು ಚಮತ್ಕಾರದ ರೀತಿಯಲ್ಲಿ ಬದಲಾವಣೆಯನ್ನು ಕಾಣ್ತೀರಾ. ಅತಿಯಾದ ನೆಗೆಟಿವ್ ಆದ ಒಂದು ನ್ಯೂಸ್ಗಳನ್ನು ನೋಡೋದನ್ನು ಬಿಡಬೇಕು. ಸೋಷಿಯಲ್ ಮೀಡಿಯಾ ಕಡಿಮೆ ಮಾಡಿ. ಅಂದರೆ ನೆಗೆಟಿವ್ ವಿಚಾರಗಳನ್ನು, ನೆಗೆಟಿವ್ ಪಾತ್ರಗಳನ್ನು ತೋರಿಸ್ತಾರಲ್ಲ, ಅಂಥದ್ರಿಂದ ದೂರವಿರಿ. ತುಂಬ ಮನಸ್ಸಲ್ಲಿ ನೆಗೆಟಿವ್ ವಿಚಾರಗಳು ಬರ್ತಾ ಇದ್ದಾವೆ ಅಂದರೆ ಅದನ್ನು ಒಂದು ಹಾಳೆಯಲ್ಲಿ ಬರೆದು ಬಿಡಿ. ಆಗ ಆ ಎನರ್ಜಿ ಹೊರಗೆ ಹೋಗುತ್ತೆ. ಆಗ ಅದನ್ನು ಸುಟ್ಬಿಡಿ. ರಾತ್ರಿ ಮಲಗೋದಕ್ಕಿಂತ ಮೊದಲು 3 ಒಳ್ಳೆಯ ವಿಷಯಗಳನ್ನು ನೆನಪು ಮಾಡಿಕೊಂಡು ಮಲಗಿ. ನಕಾರಾತ್ಮಕ ವಿಚಾರಗಳು ಶತ್ರುಗಳಲ್ಲ, ಅವು ನನ್ನ ಗುರು ಅನ್ನೋ ರೀತಿ ನೋಡಿ. ಆಗ ಆ ಒಂದು ನೆಗೆಟಿವ್ ಎನರ್ಜಿ ಒಂದು ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಅದು ಗುರುವಿನಲ್ಲಿ ಸಮರ್ಪಣೆ ಆಗುತ್ತೆ. ಆಗ ನಿಮಗೆ ಹೊಸ ಒಂದು ಅನುಭವಕ್ಕೆ ನಿಮ್ಮ ಒಂದು ಜೀವನ ಶೈಲಿ ಕಾರಣವಾಗುತ್ತೆ. ಕೆಲವರ ಎನರ್ಜಿಯ ಪ್ರಕಾರ ದೂರ ಪ್ರಯಾಣ ಅಥವಾ ವಿದೇಶ ಸಂಪರ್ಕ ಯೋಗ ಸಿಗ್ಬೋದು ಅನ್ನೋ ರೀತಿಲಿ ಇದೆ. ಪ್ರಯತ್ನ ಪಡಿ. ಪ್ರಾಮಾಣಿಕವಾಗಿ ಗುರುವಿನಲ್ಲಿ ಶರಣಾಗಿ ಜೀವನದ ಹೊಸ ಅಧ್ಯಾಯಕ್ಕೆ ಸಾಗುವ ಸೂಚನೆ ಇಲ್ಲಿ ಕೊಡ್ತಾ ಇದ್ದಾರೆ ಬಾಬಾ. ಹೊಸ ನೆಲ ನಿಮ್ಮನ್ನು ಸ್ವಾಗತಿಸುತ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವ ಬಂಧನಕ್ಕೆ ನೀವು ಒಳಗಾಗ್ತೀರಾ. ಹೊಸ ಕೆಲಸಕ್ಕೆ ದಾರಿ ತೆರೆದುಕೊಳ್ತಾ ಇದೆ. ಹಾಗೆ ಒಂದು ಪ್ರಮೋಷನ್ ಕೂಡ ಸಿಗುತ್ತೆ. ಸ್ಥಿರ ಆದಾಯ ಹೆಚ್ಚಾಗ್ತಾ ಇದೆ. ಶ್ರಮಕ್ಕೆ ಫಲ ಸಿಗ್ತಾ ಇದೆ. ಆದರೆ ಸ್ವಲ್ಪ ಅದನ್ನು ಚಾರಿಟಿಗೆ ಬಳಸಿ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಇದರಿಂದ ಇನ್ನೂ ಹೆಚ್ಚು ಒಂದು ಸಂಪತ್ತು, ಒಂದು ಅಭಿವೃದ್ಧಿ ನಿಮ್ಮ ಪಾಲಾಗತ್ತೆ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ. ಯಾವ ವಿಚಾರದಲ್ಲಿ ಒಂದು ಪ್ರಯಾಣವನ್ನು ಮಾಡ್ತಾ ಇದ್ದೀರಲ್ಲ ಅದು ಸುಖಕರವಾಗಿದೆ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ.
ನಾಳೆ ನೀವು ದೈವಿಕವಾಗಿ ತುಂಬ ಒಂದು ದೇವರ ಶಕ್ತಿಗೆ ಕನೆಕ್ಟ್ ಆಗ್ತೀರಾ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ. ಇದರಿಂದ ನಿಮಗೆ ಶಾಂತಿ ಸಿಗುತ್ತೆ. ಕೆಲವು ಗೊಂದಲಗಳು ಪರಿಹಾರವಾಗೋದ್ರ ಜೊತೆಗೆ ತುಂಬ ದೇಹಕ್ಕೆ ಸ್ವಲ್ಪ ಆಯಾಸ ಆಗುತ್ತೆ. ಆದರೆ ಆ ಆಯಾಸ ಕೂಡ ನಿಮಗೆ ತುಂಬ ನೆಮ್ಮದಿಯನ್ನು ತಂದುಕೊಡುತ್ತೆ ಅನ್ನೋ ರೀತಿಲೂ ಕೂಡ ಇಲ್ಲಿ ವಿಚಾರ ರೆಸನೆಂಟ್ ಆಗ್ತಾ ಇದೆ. ಈ ರೀತಿಯ ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತಿದೆ. ಇವತ್ತಿನ ಟ್ಯಾರೋ ರೀಡಿಂಗ್ ಮೆಸೇಜ್ ನಿಮ್ಮ ಜೀವನಕ್ಕೆ ಕೆಲವೊಂದು ಬದಲಾವಣೆಗಳನ್ನು ತರುವ ರೀತಿಯಲ್ಲಿ ಇದೆ ಅಂತ ಹೇಳಿ ನಿಮ್ಗೆ ಅನಿಸಿದರೆ ಖಂಡಿತವಾಗಿಯೂ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.